ಒಂದು ಇಶ್ಯೂ ಇದೆ, ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಬಟ್ ಯಾರು ಏನು ಮಾಡಕ್ಕಾಗಲ್ಲ. ಎಲ್ಲರೂ ಅವ್ರವ್ರ ಕೆಲಸ ಎಲ್ಲ ಬಿಸಿ ಆಗ್ಬಿಡ್ತಾರೆ, ಯಾರು ಇದ್ ಕಡೆ ಗಮನನೇ ಕೊಡಲ್ಲ. ಬಟ್ ಆ ಇಶ್ಯೂ ಬಂದ ತಕ್ಷಣ ಇಡೀ ಮನೆಯಲ್ಲೇನೆ ಅಲ್ಲೋಲ ಕಲ್ಲೋಲ ಮಾಡ್ಬಿಡುತ್ತೆ. ಸೊ ಯಾವ್ದಂತ ಗೆಸ್ ಮಾಡಿ. ಏನಿಲ್ಲ ವೀಕ್ಷಕರೇ, ಯಾಕೆ ಸುತ್ತಿ ಬಳಸಿ ಮಾತಾಡೋದು. ಆರೋಗ್ಯ, ಮನುಷ್ಯನಿಗೆ ಆರೋಗ್ಯ ಅದು ಚೆನ್ನಾಗಿರೋವರೆಗೂ ಅದ್ರ ಬಗ್ಗೆ ಅವ್ನ ತಲೆನೇ ಕೆಡ್ಸ್ಕೊಳಲ್ಲ. ನಾನಾಗ್ಲಿ ನೀವಾಗ್ಲಿ ಯಾರೇ ಆಗ್ಲಿ ಚೆನ್ನಾಗಿದ್ದಾಗ ಓಡ್ತಾ ಇರ್ತೀವಿ, ಹೆಂಗ್ ಬೇಕೋ ಓಡ್ತೀವಿ, ಏನ್ ಬೇಕೋ ಮಾಡ್ತೀವಿ ಅಂತ ಹುಮ್ಮಸ್ ಇರುತ್ತೆ. ಎಲ್ಲಾನು ನನ್ ಕೈಲಿ ಸಾಧ್ಯ ಅಂತ ನಾವು ಎಲ್ಲದಕ್ಕೂ ಕೈ ಹಾಕ್ಬಿಡ್ತೀವಿ. ಬಟ್ ಒಂದು ಸಲ ಆರೋಗ್ಯ ಕೈ ಕೊಡಕ್ ಸ್ಟಾರ್ಟ್ ಮಾಡಿದ್ರೆ ಅವಾಗ ಅದ್ರದ್ದು ನಿಜವಾದ ಬೆಲೆ ಗೊತ್ತಾಗುತ್ತೆ. ಈ ಆಸ್ಪತ್ರೆಗಳಿಗೆ ಹೋದಾಗ ಮೈನ್ಲಿ ಈ ಸಿಟಿಯಲ್ಲಿರೋ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ಅಂತ ಇರ್ತಾವಲ್ವಾ, ಸೊ ಇವುಗಳಿಗೆ ಹೋಗಕ್ ಮುಂಚೆ ನಾನು ನಿಮ್ ಸ್ವಲ್ಪ ಪಾಯಿಂಟ್ಸ್ ಹೇಳ್ತೀನಿ, ಅದನ್ನ ನೀವು ತಲೆಗಿಟ್ಕೊಂಡು ಆಮೇಲೆ ಮುನ್ನಡೆಯಿರಿ. ಯಾಕೆ ಹೇಳ್ತಾ ಇದೀನಿ ಗೊತ್ತಾ, ನಾನು ಈ ಇಶ್ಯೂ ಬಗ್ಗೆ ಮಾತಾಡ್ಲೇಬೇಕು. ನಾನು ನೋಡಿದೀನಿ, ಅನುಭವಿಸಿದ್ದಾರೆ. ಆರೋಗ್ಯ ಕೈ ಕೊಟ್ರೆ ಎಲ್ಲರೂ ಫಸ್ಟ್ ಭಯ ಪಟ್ಬಿಡ್ತಾರೆ. ಏನೋ ಆಗೋಗಿದೆ ನನ್ಗೆ ಅಂತ ಪ್ಯಾನಿಕ್ ಆಗ್ಬಿಟ್ಟು ಅವ್ರಿಗೆ ತೋಚದೇ ಇರೋ ಚಿಕಿತ್ಸೆಗಳೆಲ್ಲ ಮಾಡ್ಸಕ್ ಹೋಗ್ಬಿಡ್ತಾರೆ. ಅರ್ಥ ಆಯ್ತಾ? ಆದಾಗ ಏನಾಗುತ್ತೆ, ಈಗ ನೀವು ಏನೋ ಒಂದು ಉದ್ದೇಶಕ್ಕೆ ಏನೋ ಒಂದು ಹಣನ ಕೂಡಿಟ್ಕೊಂಡಿರ್ತೀರ, ಸೇವ್ ಮಾಡಿರ್ತೀರ. ಸೇವಿಂಗ್ಸ್ ನೆಲ್ಲಾನು ನೀವು ಗೊತ್ತಿಲ್ಲದೆ ಇದ್ರೆ ಪ್ಯಾನಿಕ್ ಆಗ್ಬಿಟ್ರೆ ಎಲ್ಲಾನು ಹಾಸ್ಪಿಟಲ್ ಖರ್ಚಿಗೆ ಹಾಕ್ಬಿಡ್ತೀರಾ ಅಲ್ವಾ? ಅದು ಹಾಕ್ಲೇಬೇಕಾಗುತ್ತೆ, ಯಾಕಂದ್ರೆ ಆರೋಗ್ಯ ಇಂಪಾರ್ಟೆಂಟ್. ಸೊ ನಾವು ಜೀವಂತವಾಗಿದ್ರೆ ಅಲ್ವಾ ಏನ್ ಬೇಕಾದ್ರೂ ಸಾಧನೆ ಮಾಡಕ್ಕಾಗದು. ಸೊ ಹಂಗಾಗಿ ಮೂಮೆಂಟ್ ಕುತ್ತಿಗೆಗೆ ಬಂದಾಗ ಎಲ್ಲಾ ಸೇವಿಂಗ್ಸ್ ಹಾಕ್ಬಿಡ್ತೀವಿ. ಮತ್ತೆ ಕೆಲವರು ಪಾಪ ಬಡ ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು, ಬಡವರು ಅವರೆಲ್ಲ ಏನ್ ಮಾಡ್ತಾರೆ, ಏನು ಮಾಡಕ್ಕಾಗ್ಲಿಲ್ಲ ಅಂದ್ರೆ ಅವರು ದೇ ವಿಲ್ ಮಾರ್ಟ್ಗೇಜ್ ದ ಪ್ರಾಪರ್ಟಿ ಮ್ಯಾನ್ ಅಲ್ವಾ? ಎಷ್ಟೊಂದು ನಾವು ನೋಡಿದೀವಿ, ನೀವು ನೋಡಿರ್ತೀರ. ತುಂಬಾ ಜನ ಈ ಆರೋಗ್ಯದ ವಿಚಾರದಲ್ಲಿ ತಲೆ ಕೆಡ್ಸ್ಕೊಂಡು ಆಮೇಲೆ ಗೊತ್ತಿಲ್ಲದೆ ಸಡನ್ ಆಗಿ ನೀವು ಏನಾದ್ರು ಮಲ್ಟಿ ಸ್ಪೆಷಲಿಸ್ಟ್ ಅಥವಾ ಯಾವ್ದೋ ಇಂಟರ್ನ್ಯಾಷನಲ್ ಹಾಸ್ಪಿಟಲ್ ಬ್ರಾಂಡೆಡ್ ಲೋಗೋ ಇರೋ ಹಾಸ್ಪಿಟಲ್ಗೆ ಹೋಗ್ಬಿಟ್ರೆ ನಿಮಗೆ ಏನು ಅಂತಾನೆ ಗೊತ್ತಾಗಲ್ಲ. ಅವ್ರು ಏನ್ ಮಾತಾಡ್ತಾ ಇದಾರೆ, ಅವ್ರು ಏನ್ ಹೇಳ್ತಾ ಇದಾರೆ, ಈ ಒಂದು ಗೊತ್ತಾಗಲ್ಲ. ಓದಕ್ ಬರ್ಲಿಲ್ಲ ಅಂದ್ರೆ ಹಳ್ಳಿ ಕಡೆಯಿಂದ ಓದೋರ್ಗಂತೂ ಪಾಪ ಅವ್ರಿಗಂತೂ ಅವ್ರಿಗೆ ಅದ ಭಾಷೆನೇ ಅರ್ಥ ಆಗಲ್ಲ, ಅವ್ರು ಮಾತಾಡೋ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ. ಬರೀ ಕ್ಯಾಶು ದುಡ್ಡು ಅಂತ ಹೇಳ್ತಾರೆ ಅಷ್ಟೇ, ಅದ್ ಮಾತ್ರ ಅರ್ಥ ಆಗುತ್ತೆ. ಅದ್ ಬಿಟ್ರೆ ಅವ್ರಿಗೇನು ಅರ್ಥ ಆಗಲ್ಲ. ಸೊ ಹಾಗಾಗಿ ನಾನ್ ಈ ವಿಷಯ ಯಾಕೆ ಸೀರಿಯಸ್ ಆಗಿ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಅನಾವಶ್ಯಕವಾಗಿ ನೀವು ಆರ್ಥಿಕ ಪರಿಸ್ಥಿತಿನ ಹದಗೆಚ್ಕೋಬೇಡಿ. ಆರೋಗ್ಯ ಒಂದ್ ಸ್ವಲ್ಪ ಏರುಪೇರಾದ್ರೆ ನೀವು ಸಡನ್ ಆಗಿ ಪ್ಯಾನಿಕ್ ಆಗ್ಬಿಟ್ಟು ಏನೋ ಆಗೋಗಿದೆ ನನ್ಗೆ ಅನ್ಬಿಟ್ಟು ಏನೇನೋ ಆಗ್ಬಿಟ್ಟು ಡೈರೆಕ್ಟ್ ದೊಡ್ಡ ಆಸ್ಪತ್ರೆಗಳಿಗೆ ಹೋದ್ರೆ ನಾನ್ ಹೇಳ್ತೀನಿ, ನಿಮ್ ಗುಣಮುಖರಾಗ್ತಿರೋ ಇಲ್ವೋ ಅದು ಸೆಕೆಂಡ್ರಿ, ಬಟ್ ನಿಮ್ ಪಾಕೆಟ್ ಅಲ್ಲಂತೂ ದೊಡ್ಡ ಲಾಸ್ ಹಾಗೆ ಆಗುತ್ತೆ. ಆಯ್ತಾ? ಸೊ ನೀವು ಏನೇನ್ ಸೇವ್ ಮಾಡುತ್ತೀರಾ, ಯಾವ್ದು ಉದ್ದೇಶಕ್ಕೆ ಸೇವ್ ಮಾಡುತ್ತೀರಾ ಅಲ್ವಾ, ಅದಂತೂ ಖರ್ಚಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ನೀವು ಅಲ್ಲಿ ಹೋದ್ರೆ ಆ ಸಿಚುವೇಶನ್ ಅಲ್ಲಿ ಆಸ್ಪತ್ರೆ ಕಾಲಿಟ್ಟಿದ ತಕ್ಷಣ ನಿಮ್ಗೆ ಭಯನೇ ಹುಟ್ಟಿಸ್ಬಿಡ್ತಾರೆ. ಇದಾಗಿದೆ, ಅದಾಗಿದೆ, ಆ ಟೆಸ್ಟ್ ಮಾಡಿಸ್ಬೇಕು, ಈ ಟೆಸ್ಟ್ ಮಾಡಿಸ್ಬೇಕು. ನಾನ್ ಹೇಳ್ತಾ ಇರೋದು ಆಸ್ಪತ್ರೆಗಳು ಅಥವಾ ಡಾಕ್ಟರ್ಗಳು ಕೆಟ್ಟವರು ಅಂತ ಹೇಳ್ತಾ ಇಲ್ಲ. ಬಟ್ ಎಲ್ಲರಿಗೂ ಗೊತ್ತಿರೋ ಹಂಗೆ ಈ ಆಸ್ಪತ್ರೆ ರನ್ ಮಾಡಕ್ಕೆ ಮತ್ತೆ ಈ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ನೋಡ್ಕೊಳಕ್ಕೆ ಅವರು ಡಾಕ್ಟರ್ನ ನೇಮ್ಸಲ್ಲ. ಮೇ ಬಿ ಎಕ್ವಿಪ್ಮೆಂಟ್ಸ್ ತಗೊಳಕ್ಕೆ ಒಂದು ಸಣ್ಣ ಏನೇನ್ ತಗೋಬೇಕು, ಏನೇನ್ ಮಾಡ್ಬೇಕು ಅನ್ನೋದಕ್ಕೆ ಮಾತ್ರ ದೇ ಕನ್ಸಲ್ಟ್ ಫಾರ್ ಡಾಕ್ಟರ್ಸ್. ಬಟ್ ಮಿಕ್ಕಿದೆಲ್ಲ ಅವರು ಏನ್ ಮಾಡ್ತಾರೆ ಹೇಳಿ, ಯಾರೋ ಬಿಸ್ನೆಸ್ ಮೈಂಡೆಡ್ ಪೀಪಲ್ ಕೈಲಿ ಕೊಟ್ಬಿಡ್ತಾರೆ. ಸೊ ಆಸ್ಪತ್ರೆಗಳನ್ನ ಬಿಸ್ನೆಸ್ ಹಬ್ ಆಗಿ ಕ್ರಿಯೇಟ್ ಮಾಡ್ಬಿಟ್ಟು ಪೇಷಂಟ್ಸ್ ಗಳನ್ನ ಪ್ರಾಡಕ್ಟ್ ತರ ನೋಡೋ ಈ ಮಲ್ಟಿ ಸ್ಪೆಷಾಲಿಸ್ಟಿ ಮತ್ತೆ ಈ ಇಂಟರ್ನ್ಯಾಷನಲ್ ಬ್ರಾಂಡೆಡ್ ಹಾಸ್ಪಿಟಲ್ಸ್ ಸೋಕಾಲ್ ಇದಾವಲ್ಲ, ಸೊ ಇವು ದೇ ವಿಲ್ ನಾಟ್ ಟ್ರೀಟ್ ಪೇಷಂಟ್ಸ್ ಆಸ್ ಹ್ಯೂಮನ್ ಬೀಯಿಂಗ್ಸ್. ಫಸ್ಟ್ ಥಿಂಗ್, ಸೊ ಇದು ಕೀಪ್ ಇನ್ ಮೈಂಡ್. ಸೆಕೆಂಡ್ ಥಿಂಗ್ ಇಸ್ whether they need it or not, they require it not, you need the test or not, they don't care. ನಿಮ್ಗೆ ಯಾವ ಟೆಸ್ಟ್ ಬೇಕು ಅನ್ನೋರ್ಗೆ ಏನು ಇದ್ ಮಾಡಲ್ಲ. ಅವರಿಗೆ ಲ್ಯಾಬ್ ನಡೆಸಬೇಕು, ಲ್ಯಾಬ್ ಟೆಸ್ಟ್ ಟಾರ್ಗೆಟ್ ಅಂತ ಸೆಟ್ ಮಾಡಿರ್ತಾರೆ. ಆ ಟೆಸ್ಟ್ ಮಾಡೋದಕ್ಕೋಸ್ಕರ ಅವರು ದೇ ಮೈಟ್ ಆಸ್ಕ್ ಯು ಟು ಅಂಡರ್ಗೋ ಮೋರ್ ಅಂಡ್ ಮೋರ್ ಟೆಸ್ಟ್. ಯಾವ್ಯಾವ ಟೆಸ್ಟ್ ಬೇಡ ಅನ್ಸುತ್ತೋ ಅದನ್ನೆಲ್ಲ ಮಾಡಿಸೋದಕ್ಕೆ ಅವರು ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಲ್ಯಾಬ್ ನಡೆಸಬೇಕು, ಅವ್ನ್ ಟಾರ್ಗೆಟ್ ಇರುತ್ತೆ, ಇಷ್ಟು ಟೆಸ್ಟ್ ಮಾಡಿಸ್ಬೇಕು ಈ ಲ್ಯಾಬ್ ಅಲ್ಲಿ. ಇಲ್ಲ ಅಂದ್ರೆ ನಾನು ಅವ್ರ ಲ್ಯಾಬ್ ಸ್ಪೆಷಲಿಸ್ಟ್ ಪೇ ಮಾಡಕ್ಕಾಗಲ್ಲ, ನಾನು ಇದನ್ನ ನಡೆಸಕ್ಕಾಗಲ್ಲ. ಅವ್ರದ್ದು ಕಾರಣ ಇರುತ್ತೆ. ಸೊ ನಾನು ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ. ಆಸ್ಪತ್ರೆ ನಡೆಸೋದು ಕಷ್ಟ ಇದೆ, ಐ ನೋ, ಎಲ್ಲ ದುಬಾರಿ ಆಗ್ತಿರೋ ಕಾಲದಲ್ಲಿ ಅವರು ನೋಡ್ಕೋಬೇಕು. ಬಟ್ ಆರೋಗ್ಯದ ವಿಷಯದಲ್ಲಿ ಅನ್ಫಾರ್ಚುನೇಟ್ಲಿ ನಾನು ಹೇಳಿದ್ನಲ್ಲ, ಇದೊಂದು ಸಮಾಜದ ಪಿಡುಗು. ಅನ್ಫಾರ್ಚುನೇಟ್ಲಿ ಆಸ್ಪತ್ರೆ, ಎಜುಕೇಶನ್ ಇವೆರಡೂ ಕೂಡ ತುಂಬಾ ದೊಡ್ಡ ಬಿಸ್ನೆಸ್ ದಂಧೆ ಆಗ್ಬಿಡಿದೆ ಅಲ್ವಾ? ಸೊ ಈಗ ದುಡ್ಡಿರೋರಾದ್ರೆ ಅಥವಾ ಯಾರೋ ಕೋಟ್ಯಾಂತರ ರೂಪಾಯಿ ದುಡಿಯೋರು ಅಥವಾ ಯಾರೋ ಇಂಡಸ್ಟ್ರಿಯಲಿಸ್ಟ್ ಯಾರು ತುಂಬಾ ಶ್ರೀಮಂತರುಗಳಾದ್ರೆ ಇದನ್ನೆಲ್ಲ ಅವ್ರ ಲೆಕ್ಕನೇ ಹಾಕಲ್ಲ ವೀಕ್ಷಕರೇ. ಈಗ ನೀವು ಒಂದು ಸಣ್ಣ ಜ್ವರ ಅಂತ ಹೋದ್ರೆ ಆಸ್ಪತ್ರೆ, ನೀವು ಮಲ್ಟಿ ಸ್ಪೆಷಲಿಸ್ಟ್ ಡೈರೆಕ್ಟ್ ಆಗಿ ಮಲ್ಟಿ ಸ್ಪೆಷಾಲಿಸ್ಟ್ ಆಸ್ಪತ್ರೆ ಅಥವಾ ಇಂಟರ್ನ್ಯಾಷನಲ್ ಬ್ರಾಂಡೆಡ್ ಆಸ್ಪತ್ರೆಗೆ ಹೋಗ್ಬಿಟ್ರೆ ಏನ್ ಮಾಡ್ತಾರೆ ಹೇಳಿ? ಕನ್ಸಲ್ಟೇಷನ್ ಇಂದ ಹಿಡಿದು ಕೊನೆ ಮೂಮೆಂಟ್ ನಿಮ್ಗೆ ಆಚೆ ಬರೋವರೆಗೂ ನಿಮ್ಗೆ ಎಷ್ಟು ಖರ್ಚಾಗುತ್ತೆ ಅನ್ನೋದು ನೀವು ಲೆಕ್ಕ ಹಾಕಿ. ಅಥವಾ ನೀವು ನೋಡಿರ್ತೀರಲ್ವಾ, ಯಾರೋ ಹೋಗಿರೋರು ನಿಮ್ ಮನೇಲೆ ಹೇಳಿರ್ತಾರೆ ಡೈರೆಕ್ಟ್ ಆಗಿ ದೊಡ್ಡ ಆಸ್ಪತ್ರೆಗೆ ಹೋಗ್ಬೇಡ್ರು, ಹೋದ್ರೆ ನಿಮ್ಗೆಲ್ಲ ಈ ತರ ಖರ್ಚಾಗುತ್ತೆ ಅಂತ. ಸೊ ಆ ತರ ನೀವು ಅನಾವಶ್ಯಕ ಖರ್ಚುಗಳನ್ನ ದಯವಿಟ್ಟು ಮಾಡಕ್ ಹೋಗ್ಬೇಡಿ, ಆಯ್ತಾ? ಸೊ ಏನ್ ಗೊತ್ತಾ, ಈ ನಾನ್ ಟಿಪ್ಸ್ ಕೊಡ್ತಾ ಇರೋದು ಈ ಬಡ ಮತ್ತೆ ಮಧ್ಯಮ ಹುಡುಗದವ್ರು ಇರ್ತಾರಲ್ಲ ಅಂತವ್ರಿಗೆ, ದಯವಿಟ್ಟು ನಿಮ್ಗೆ ಏನಾದ್ರು ಆರೋಗ್ಯದಲ್ಲಿ ಏರುಪೇರಾದ್ರೆ
ಯಾವುದೇ ಸಂಕೋಚ ಇಲ್ಲದೆ ನಿಮ್ಮ ಸುತ್ತಮುತ್ತ ಇರೋ ಒಂದು ಕ್ಲಿನಿಕ್ ಹೋಗಿ ಯಾವ್ದಾದ್ರು ಗೊತ್ತಿರೋ ವೈದ್ಯರ ಒಂದ್ಸಲಿ ನೀವು ಕೇಳಿ. ತುಂಬಾ ಅವರು ಒತ್ತಾಯ ಮಾಡಿದ್ರೆ ಮಾತ್ರ ನೀವು ದೊಡ್ಡ ಆಸ್ಪತ್ರೆಗೆ ಹೋಗಿ, ಆಯ್ತಾ. ಈಗ ಹಳ್ಳಿ ಕಡೆ ಅಂತೂ ಈಗ ತುಂಬಾ ಎದುರಿಸ್ಬಿಡ್ತಾರೆ, ಓ ಇದಾಗುತ್ತೆ ಅದಾಗತ್ತೆ, ಇಲ್ಲಿ ಏನು ನಡೆಯಲ್ಲ ಆಸ್ಪತ್ರೆಗಳು. ಒಂದ್ ವಿಷಯ ಅಂತೂ ಹೇಳ್ತೀನಿ ನೋಡಿ, ಯಾವುದೇ ವೈದ್ಯ ಆಗ್ಲಿ ಅವ್ರಿಗೆ ಬೇಸಿಕ್ಸ್ ಗೊತ್ತೇ ಇರುತ್ತೆ. ಒಬ್ಬ ಡಾಕ್ಟರ್ಗೆ ಮಿನಿಮಮ್ ನಾಲೆಡ್ಜ್ ಅಂತೂ ಇದ್ದೇ ಇರುತ್ತಲ್ವಾ. ಅವನು ರೋಗಿನ ನೋಡಿದ ತಕ್ಷಣ ವೆದರ್ ಇಟ್ ಈಸ್ ಎ ಮೈಲ್ಡ್ ಕೇಸ್ ಆರ್ ಮೀಡಿಯಂ ಕೇಸ್ ಆರ್ ಸೀರಿಯಸ್ ಕೇಸ್ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಯಾವುದೇ ವೈದ್ಯ ಆಗ್ಲಿ, ಆಯ್ತಾ, ಅವ್ರ ಹತ್ರ ಫಸ್ಟ್ ನೀವು ಹೋಗಿ, ಗೊತ್ತಿರೋ ವೈದ್ಯ ಹತ್ರ ಹೋಗಿ. ನಿಮ್ಮ ಮನೆ ಹತ್ರ ಇರೋ ಸಣ್ಣ ಕ್ಲಿನಿಕ್ ಆಗ್ಲಿ ಅಥವಾ ನಿಮ್ಗೆ ಗೊತ್ತಿರೋ ವೈದ್ಯರಾಗ್ಲಿ ಹೋಗಿ, ಅವರು ಹೇಳ್ತಾರೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಇಲ್ವಾ, ಇಲ್ಲ ಏನಾದ್ರು ಟೆಸ್ಟ್ ಬೇಕಾ ಬೇಡವಾ ಅಂತ. ಸೊ ನಂಬಿಕೆ ಇರುವಂತ ವೈದ್ಯರ ಹತ್ರ ನೀವು ಫಸ್ಟ್ ಫ್ಯಾಮಿಲಿ, ಈಗ ಕೆಲವರೆಲ್ಲ ಫ್ಯಾಮಿಲಿ ಡಾಕ್ಟರ್ಸ್ ಇರ್ತಾರೆ, ಕನ್ಸಲ್ಟ್ ದೆಮ್ ಬಿಫೋರ್ ಗೋಯಿಂಗ್ ಟು ದೀಸ್ ಬಿಗ್ ಹಾಸ್ಪಿಟಲ್ಸ್. ಕನ್ಸಲ್ಟ್ ದೆಮ್.